ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕ್ತಾ ಇರುವಂಥ ವಿಡಿಯೋಸು ನಿಮಗೂ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಇದರಿಂದ ನನಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ನಾನಿವತ್ತು ನಿಮಗೆ ಸನ್ ಟ್ಯಾನ್ನ ಮನೆಯಲ್ಲೇ ಯಾವ ರೀತಿಯಾಗಿ ರಿಮೂವ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್‌ನ ಬಳಸಬೇಕು, ಯಾವ ರೀತಿ ಸ್ಕ್ರಬ್ ಮಾಡಬೇಕು, ನಾವು ಯಾವ ರೀತಿಯಾಗಿ ಹಚ್ಚಿ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸನ್ ಟ್ಯಾನು ಬೇಗ ರಿಮೂವ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ. ಸ್ವಲ್ಪ ಟೊಮ್ಯಾಟೊ ಜ್ಯೂಸ್ ಹಾಕೊಂಡು ಅದಕ್ಕೆ ಸ್ವಲ್ಪ ಕರ್ಡ್‌ನ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫೇಸ್‌ನ ಸ್ಕ್ರಬ್ ಮಾಡ್ಕೊಳ್ಬೇಕು. ಇದ್ರಿಂದ ಇದು ಸಹಿತ ನಮ್ಮ ಸನ್ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಬೇಗನೆ ಹೆಲ್ಪ್ ಮಾಡುತ್ತೆ. ಇದನ್ನ ಹಚ್ಕೊಂಡು ನೀವು 10 ಟು 15 ಮಿನಿಟ್ಸ್ ಬಿಟ್ಬಿಟ್ಟು ಅದಾದ್ಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ನೀವು ಕಾಟನ್ ಯೂಸ್ ಮಾಡ್ಕೊಂಡು ಸಹಿತ ನಿಮ್ ಫೇಸ್‌ಗೆ ಹಚ್ಕೊಳ್ಬೋದು. ನಾನು ಕಾಟನ್ ಯೂಸ್ ಮಾಡಿ ಹಚ್ಕೊಳ್ತಾ ಇದ್ದೀನಿ. ಇದನ್ನ ನಾವು ಚೆನ್ನಾಗಿ ಸ್ಕ್ರಬ್ ಸಹಿತ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಕಾಟನ್‌ನ ಬಿಟ್ಬಿಟ್ಟು ನಾನು ಕೈ ಯೂಸ್ ಮಾಡ್ಬಿಟ್ಟು ಚೆನ್ನಾಗಿ ಫೇಸ್‌ನ ಸ್ಕ್ರಬ್ ಮಾಡ್ಕೊಂತೀನಿ. ಫಸ್ಟ್ ನೀವು ಮಾಡ್ಕೋಬೇಕಾಗಿರೋದು ಕಣ್ಣಿನ ಸುತ್ತ. ಯಾಕಂತ ಹೇಳಿದ್ರೆ ಸನ್ ಟ್ಯಾನು ಆದಷ್ಟು ಬೇಗ ನಿಮ್ಗೆ ಕಾಣಿಸೋದು ಕಣ್ಣಿನ ಸುತ್ತ. ಆಮೇಲೆ ನೀವು ಜಾಸ್ತಿ ನಿದ್ದೆ ಮಾಡದೇ ಇರುವಾಗ, ಮೊಬೈಲ್ ನೋಡ್ತಾ ಇರುವಾಗ ಕಣ್ಣಿನ ಸುತ್ತ ನಿಮ್ಗೆ ಸನ್ ಟ್ಯಾನ್ ಆಗಿರೋ ತರ, ಟ್ಯಾನ್ ತುಂಬಾ ಡಾರ್ಕ್ ಸರ್ಕಲ್ ಆಗಿರೋ ತರ ಕಾಣಿಸುತ್ತೆ. ಅದಕ್ಕೋಸ್ಕರ ಆದಷ್ಟು ಚೆನ್ನಾಗಿ ಕಣ್ಣಿನ ಸುತ್ತ ಮಸಾಜ್ ಮಾಡಿ. ಈಗ ನಾನು ಫೇಸ್ ವಾಶ್ ಮಾಡಿದೀನಿ. ಇದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ. ಒಂದ್ ಬೌಲಲ್ಲಿ ಫಸ್ಟ್ ಗ್ರಾಮ್ ಫ್ಲೋರ್ ಅಂದ್ರೆ ಕಡಲೆ ಹಿಟ್ಟನ್ನ 1 ಅಥವಾ 2 ಸ್ಪೂನ್ ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಮಾತ್ರ 1-2 ಸ್ಪೂನ್ ಹಾಕೊಳ್ಳಿ. ಅದಾದ್ಮೇಲೆ ನಾನು ಸ್ವಲ್ಪ ಸ್ಯಾಂಡಲ್ವುಡ್ ಪೌಡರ್‌ನ ಹಾಕ್ತಾ ಇದ್ದೀನಿ. ಗಂಧದ ಪುಡಿ ಅಂತ ಹೇಳ್ತಾರಲ್ವಾ, ಸ್ಯಾಂಡಲ್ವುಡ್ ಪೌಡರ್‌ನ ಅದನ್ನ ಹಾಕ್ತಾ ಇದ್ದೀನಿ. ಇದು ನಾನು ಆಲ್ಫ್ ಗುಡ್ನೆಸ್ ಇಂದ ತರಿಸಿರುವಂತದ್ದು. ನಿಮ್ಗೆ ದಂಧದ ತೇಲ್ ಸಹಿತ ಹಾಕೋಬಹುದು. ನಾನು ಪೌಡರ್‌ನ ತರಿಸಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿಣದ ಪುಡಿನ ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಟೊಮ್ಯಾಟೊ ಜ್ಯೂಸ್ ಹಾಕಿ. ಇದು ಸಹಿತ ಸ್ಕಿನ್ ವೈಟ್ನಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಮೊಸರು, ಕರ್ಡ್ ಇದಕ್ಕೆ ತುಂಬಾ ಮೇನ್ ಇಂಪಾರ್ಟೆಂಟ್. ಕರ್ಡ್ 1 ಅಥವಾ 2 ಸ್ಪೂನ್ ಹಾಕೊಳ್ಳಿ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಕಮ್ಮಿ ಆದ್ರೆ ಇನ್ನು ಸ್ವಲ್ಪ ಕರ್ಡ್‌ನೇ ಯೂಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಬೀಟ್ರೂಟ್ ಜ್ಯೂಸ್‌ನ ಹಾಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ಈ ಟೆಕ್ಸ್ಚರ್ ಹೆಂಗ್ ಬಂದಿದೆ ಅಂತ ಹೇಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನಿಮ್ ಫೇಸ್‌ಗೆ ಅಪ್ಲೈ ಮಾಡ್ಕೊಳ್ಬೇಕು. ಹಾಗೆಲ್ಲ ನೀವು ಕೇಳೇ ಇರ್ತೀರ, ಅಜ್ಜಿಯಂದ್ರ ಕಾಲದಲ್ಲಿ ಅವರೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದು ಸ್ಯಾಂಡಲ್ವುಡ್ ಪೌಡರ್‌ನೇ. ನಾನು ಇವಾಗ ಸ್ಯಾಂಡಲ್ವುಡ್ ಪೌಡರ್‌ನ ಯೂಸ್ ಮಾಡಿದ್ದೀನಿ. ಇದನ್ನ ಚೆನ್ನಾಗಿ ಹಚ್ಕೊಂಡು ನೀವು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ ಕೆನ್ನೆ ಮೇಲೆ, ಕಣ್ಣಿನ ಸುತ್ತ, ಅದೇ ರೀತಿ ಮೂಗು, ಬ್ಲಾಕ್ ಹೆಡ್ಸು, ವೈಟ್ ಹೆಡ್ಸ್ ಏನೇ ಇದ್ರೂ ಹೋಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ, ಚೆನ್ನಾಗಿ ಸ್ಕ್ರಬ್ ಮಾಡಿ. ಯಾವಾಗ್ಲೂ ಸ್ಕ್ರಬ್ ಮಾಡುವಾಗ ರೊಟೇಟ್ ಆಗ್ತಾ ಇರ್ಬೇಕು. ನಾವು ರೊಟೇಟ್ ಮಾಡ್ಕೊಂತ ಸ್ಕ್ರಬ್ ಮಾಡ್ತಾ ಇರ್ಬೇಕು. ಯಾವಾಗ್ಲೂ ಕೆಳಗಡೆ ಸ್ಕ್ರಬ್ ಮಾಡಬೇಡಿ. ಸ್ವಲ್ಪ ನೀಟಾಗಿ ಕೆನ್ನೆ ಮೇಲ್ಗಡೆ ರೊಟೇಟ್ ಮಾಡ್ಕೊಂಡು ಸ್ಕ್ರಬ್ ಮಾಡಿ. ಅದೇ ರೀತಿ ಕಣ್ಣಿನ ಸುತ್ತಲೂ ಸ್ಕ್ರಬ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾದಂತ ಸ್ಕ್ರಬ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇದಾದ್ಮೇಲೆ ನೀವು ಒಂದು 10 ಟು 15 ಮಿನಿಟ್ಸ್ ವರೆಗೂ ಬಿಡಿ. ಇದ್ರ ಜೊತೆಗೆ ನೀವು ಅಕ್ಕಿ ಹಿಟ್ಟು ಸಹಿತನು ಬಳಸ್ಬೋದು. ನಾನು ಅಕ್ಕಿ ಹಿಟ್ಟು ಬಳಸಿಲ್ಲ. ಅದಕ್ಕೋಸ್ಕರ ಅಂತ ಹೇಳಿದ್ರೆ ನಾನು ಸ್ಯಾಂಡಲ್‌ವುಡ್ ಪೌಡರ್‌ನ ಬಳಸಿದ್ದೀನಿ. ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನ ಬಳಸ್ತಾ ಇಲ್ಲ. ಬಟ್ ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಫಸ್ಟ್ ವಾಶಲ್ಲೇ ಗೊತ್ತಾಗುತ್ತೆ. ನೀವು ಇದು 2 ಸ್ಟೆಪ್ ಸಹಿತ ಮಾಡ್ಬಿಟ್ಟು ಟ್ರೈ ಮಾಡಿ ನೋಡಿ. ನಿಮಗೂ ಚೆನ್ನಾಗ್ ಅನ್ಸ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ನನಗೆ ಸಪೋರ್ಟ್ ಮಾಡೋದ್ರಿಂದ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋಸ್‌ಗಳನ್ನ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನ ನೀವು ಸಹಿತ ಕೈಗೆ, ಕಾಲಿಗೆ ಸಹಿತ ಹಚ್ಕೊಳ್ಬೋದು. ಹಚ್ಕೊಂಡು ಒಂದು 10 ಟು 15 ಮಿನಿಟ್ಸ್ ಬಿಟ್ಬಿಟ್ಟು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಒಂದು ವಾಶ್‌ನಲ್ಲೇ ಸನ್ ಟ್ಯಾನ್ ಎಲ್ಲ ರಿಮೂವ್ ಆಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಕಮೆಂಟ್.